ನಮಸ್ತೆ ವೀಕ್ಷಕರೇ. ಚೆಂಡೆಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ, ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ. ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ. ನಾನು ರಿಶಾಂತ್ ತೋಡಾರ್. ಬಾಲ್ಯದಿಂದಲೇ ಯಕ್ಷಗಾನದ ಆಸಕ್ತಿಯನ್ನು ಹೊಂದಿ ಸ್ತ್ರೀ ಪಾತ್ರದ ಮುಖೇನ ಯಕ್ಷಗಾನ ವೃತ್ತಿಗೆ ಸೇರ್ಪಡೆಗೊಂಡು ತೆಂಕು ಮತ್ತು ಬಡಗು ಉಭಯ ತಿಟ್ಟುಗಳಲ್ಲಿಯೂ ತಿರುಗಾಟ ನಡೆಸಿದ ಅನುಭವ ಇವರದು. ಪ್ರಸ್ತುತ ಹಿರಿಯಡ್ಕ ಮೇಳದಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ಹಾಗೂ ಇತ್ತೀಚೆಗೆ ಪುರುಷ ವೇಷದಲ್ಲಿ ಕಾಣಿಸಿಕೊಳ್ತಾ ಇರುವ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆಯಲ್ಲಿ ದಿವಂಗತ ಕೊರಗಶೆಟ್ಟಿ ಮತ್ತು ದಿವಂಗತ ರೇವತಿ ಶೆಟ್ಟಿ ದಂಪತಿಯ ದ್ವಿತೀಯ ಸುಪುತ್ರನಾಗಿ 6-7-1965ರಲ್ಲಿ ಜನಿಸಿದ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಯವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಬಾಲ್ಯದಿಂದಲೇ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸಿಕೊಂಡು ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ ಹಾಗೂ ಜನಾರ್ದನ ಗುಡಿಗಾರರಿಂದ ಅರ್ಥಗಾರಿಕೆ ಹಾಗೂ ನಾಟ್ಯಾಭ್ಯಾಸವನ್ನು ಕಲಿತು ಪೂಂಜಾ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ಗೆಜ್ಜೆ ಕಟ್ಟಿ 1988ರಲ್ಲಿ ಅಡ್ಯಾರು ಶ್ರೀ ಮಹಾಲಿಂಗೇಶ್ವರ ಮೇಳದಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ಯಕ್ಷಗಾನ ವೃತ್ತಿಗೆ ಸೇರ್ಪಡೆಗೊಂಡರು. ಅಡ್ಯಾರು, ಕರ್ನಾಟಕ, ಕದ್ರಿ, ಮಂಗಳಾದೇವಿ ಮೇಳಗಳಲ್ಲಿ 23 ವರ್ಷಗಳ ಸೇವೆ ಸಲ್ಲಿಸಿ ಕಳೆದ 10 ವರ್ಷಗಳಿಂದ ಹಿರಿಯಡ್ಕ ಮೇಳದಲ್ಲಿ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ ಹಾಗೂ ಇತ್ತೀಚೆಗೆ ಪುರುಷ ಪಾತ್ರದ ಮುಖೇನ ಶುದ್ಧ ಭಾಷೆ ಮತ್ತು ಸಾಹಿತ್ಯಪೂರ್ಣ ಮಾತುಗಳಿಂದ ತನ್ನದೇ ಆದ ಶೈಲಿಯಲ್ಲಿ ಪಾತ್ರಕ್ಕೆ ನ್ಯಾಯ ಒದಗಿಸಬಲ್ಲ ಕಲಾವಿದರು ಇವರು. ತಾಳಮದ್ದಳೆಯಲ್ಲೂ ಅರ್ಥಧಾರಿಯಾಗಿ ಅನುಭವ ಹೊಂದಿದ ಇವರು ಸೀತೆ, ಸುಭದ್ರೆ, ದಮಯಂತಿ, ಚಂದ್ರಮತಿ ಮುಂತಾದ ಸಾತ್ವಿಕ ಪಾತ್ರಗಳು ಅಲ್ಲದೆ ತುಳು ಪ್ರಸಂಗದ ಹಲವಾರು ಪಾತ್ರಗಳು ಜನಮನ್ನಣೆ ಪಡೆದಿರುವುದು ತಮ್ಮ ಭಾವಪೂರ್ವ ಅಭಿನಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಡಾಕ್ಟರ್ ಕೊಳ್ಯೂರು ರಾಮಚಂದ್ರ ರಾವ್, MK ರಮೇಶ್ ಆಚಾರ್ಯ, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ ಹಾಗೂ ಅಣ್ಣ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ, ಅರುವ ಕೊರಗಪ್ಪ ಶೆಟ್ಟಿ, ಮಿಜಾರು ಅಣ್ಣಪ್ಪ, ರಾಮದಾಸ ಸಾಮಗ, ಅಳಿಕೆ ಲಕ್ಷ್ಮಣ ಶೆಟ್ಟಿ, ಗುಂಪೆ ರಾಮಯ್ಯ ರೈ, ಪುಳಿಂಚ ರಾಮಯ್ಯ ರೈ ಮೊದಲಾದವರೊಡನೆ ತಿರುಗಾಟ ನಡೆಸಿ ಪರಿಪೂರ್ಣ ಕಲಾವಿದರಾಗಿ ರೂಪುಗೊಂಡು ಕೋಟಿ ಚೆನ್ನಯ್ಯದ ಕಿನ್ನಿದಾರು, ತುಳುನಾಡ ಸಿರಿ ಮಹಾತ್ಮೆಯ ಸಿರಿ, ಕಾಂತಾಬಾರೆ ಬುಧಾಬಾರೆಯ ಪುಲ್ಲ ಪೆರ್ಗಡ್ತಿ, ಕೋಡ್ದಬ್ಬು ಬಾರಗದ ತನ್ನಿಮಾನಿಕ ಅಲ್ಲದೆ ಕಾಲ್ಪನಿಕ ಕಥೆಯ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿರುವ ಇವರು ಯಕ್ಷಧ್ರುವ ತಾರೆಯ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೇನೆ. 6 ತಿಂಗಳು ಯಕ್ಷಗಾನ, ಈಗ ಮಳೆಗಾಲ, ಹೇಗೆ ಮನೆಯಲ್ಲಿ ಎಂತ ಕೆಲಸ ಮಾಡ್ತಾ ಇದ್ದೀರಾ ಸರ್? ಅಭಿಮತ ಚಾನಲನ್ನು ವೀಕ್ಷಿಸುತ್ತಿರುವ ಸಮಸ್ತ ವೀಕ್ಷಕರಿಗೆ ಮತ್ತು ಯಕ್ಷಾಭಿಮಾನಿಗಳಿಗೆ ಪ್ರಥಮವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಬಾಲ್ಯದಿಂದಲೇ ಯಕ್ಷಗಾನದ ಬಗ್ಗೆ ಹೆಚ್ಚಿನ ಅಭಿರುಚಿಯನ್ನು ಹೊಂದಿದವ. ನಮ್ಮ ಹಿರಿಯರು, ನನ್ನ ಅಪ್ಪ ಆಗಲಿ ಬೇರೆಯವರಾಗಲಿ ಯಾರು ಈ ಫೀಲ್ಡಲ್ಲಿ ಇರಲಿಲ್ಲ, ಯಕ್ಷಗಾನ ಫೀಲ್ಡಲ್ಲಿ ಇರಲಿಲ್ಲ. ನನ್ನ ಅಣ್ಣ ಪ್ರಸಿದ್ಧ ಯಕ್ಷಗಾನ ಕಲಾವಿದ, ಪ್ರಸಂಗಕರ್ತ, ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿಯವರ ಹೆಸರನ್ನು ಕೇಳದೇ ಇದ್ದವರಿಲ್ಲ. ಅವರಿಂದ ನನಗೆ ಯಕ್ಷಗಾನ ಸೇರುವುದಕ್ಕೆ ಸ್ಫೂರ್ತಿಯಾಯಿತು. ಬಾಲ್ಯದಲ್ಲಿ ತುಂಬ ಆಟ ನೋಡ್ತಾ ಇದ್ದೆ. ಶಾಲಾ ದಿನಗಳಲ್ಲಿ ನಾಟಕಗಳಲ್ಲಿ ನಾನು ಪಾತ್ರವನ್ನು ಮಾಡ್ತಾ ಇದ್ದೆ. ಗುರುದಕ್ಷಿಣೆ ಎಂಬ ನಾಟಕದಲ್ಲಿ ಏಕಲವ್ಯನ ಪಾತ್ರವನ್ನು ಮಾಡಿ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರನಾದವ. ಆಗಲೇ ನನ್ನ ಗುರುಗಳು ನನಗೆ ಹೇಳಿದ್ರು, ನೀನೊಬ್ಬ ಕಲಾವಿದನಾಗುತ್ತಿ, ಆ ಎಲ್ಲ ಒಂದು ಲಕ್ಷಣಗಳು ನಿನ್ನಲ್ಲಿ ಇದೆ ಎಂಬುದನ್ನು ಹೇಳಿದರು. ಆದ್ದರಿಂದ ಯಕ್ಷಗಾನದಲ್ಲಿ ಆಸಕ್ತಿ ಮತ್ತೂ ನನಗೆ ಹೆಚ್ಚಾಯಿತು. ನಾನು SSLCವರೆಗೆ ವಾಮದ ಪದವಿನಲ್ಲಿ ಶಿಕ್ಷಣವನ್ನು ಮುಗಿಸಿ 1 ವರ್ಷ ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ಪುನಃ ಊರಿಗೆ ಬಂದೆ. ಊರಿನಲ್ಲಿ 1 ವರ್ಷ ಮಂಗಳೂರಲ್ಲಿ ಹೋಟೆಲಲ್ಲಿ ಕೆಲಸ ಮಾಡಿ ಮತ್ತು ನನ್ನ ತಂದೆ ಮತ್ತು ನನ್ನ ಅಣ್ಣ ಸಿದ್ದಕಟ್ಟೆಯಲ್ಲಿ ಒಂದು ಸಣ್ಣ ಅಂಗಡಿ ಮಾಡಿಕೊಟ್ರು, ಒಂದು ಗೂಡಂಗಡಿ. ಅದರಲ್ಲಿ ಇದ್ದೆ. ಆ ಹೊತ್ತಿಗೆ ನಮ್ಮ ಊರಿನ ಸಮೀಪ, ಸಿದ್ದಕಟ್ಟೆ ಸಮೀಪದ ಹೊಕ್ಕಾಡಿಗೋಳಿ ಎಂಬಲ್ಲಿ ಪ್ರಸಿದ್ಧ ಕಲಾವಿದರಾದಂತಹ ಜನಾರ್ದನ ಗುಡಿಗಾರ್ ಬಂಗಾಡಿ ಅವರ ಒಂದು ಯಕ್ಷಗಾನ ತರಗತಿ ಆರಂಭ ಆಯಿತು.
ನನ್ನ ಹುಚ್ಚು ಮತ್ತೂ ಜಾಸ್ತಿ ಆಯಿತು. ಹ್ಮ್. ಹಾಗಾಗಿ ನಾನು ಮನೆಯಲ್ಲಿ ಅಂಗಡಿಗೆ ಅಂತ ಹೇಳಿ ಹೊರಟವ 1:30-2 ಗಂಟೆಯ ತನಕ ಅಲ್ಲಿ ಹೆಜ್ಜೆಗಾರಿಕೆಯನ್ನು ಗುಡಿಗಾರರಿಂದ ಕಲಿತು ಮತ್ತೆ ಅಂಗಡಿಗೆ ಹೋಗ್ತಾ ಇದ್ದೆ. ಹೀಗೆ ಹೋಗಿ ನಮ್ಮ ಊರಿನ ದೇವಸ್ಥಾನ ಪೂಂಜಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಅಲ್ಲಿ ನಾವೆಲ್ಲ ಕಲಿತ ಹುಡುಗರು ಒಂದು ಬಬ್ರೋಹನ ಕಾಳಗ ಎಂಬ ಯಕ್ಷಗಾನ ಪ್ರಸಂಗವನ್ನು ಪ್ರಪ್ರಥಮವಾಗಿ ನಾವು ಏರ್ಪಡಿಸಿದೆವು. ಹಾಗಾಗಿ ಪ್ರಥಮವಾಗಿ ನಾನು ಗೆಜ್ಜೆ ಕಟ್ಟಿದ್ದು ಪೂಂಜಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬಬ್ರುವಾಹನ ಕಾಳಗದ ಚಿತ್ರಾಂಗದೆಯಾಗಿ ನಾನು ಪಾತ್ರ ಮಾಡಿದೆ. ಈಗ ಅದರಲ್ಲಿ ಕೇಳೋದಾದ್ರೆ, ನೀವು ಹೇಳಿದ್ರು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದು ಇಲ್ಲಿ ನೀವು ಕಲ್ತಾದ್ಮೇಲೆ ಇಲ್ಲ, ಯಕ್ಷಗಾನ ಕಲ್ತದ್ದು ಮತ್ತೆ 10ನೇ ತರಗತಿಯವರೆಗೆ ಕಲ್ತು ನಂತರ ನಾನು ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ 1 ವರ್ಷ ಹೋಟ್ಲಲ್ಲಿ ಕೆಲಸ ಮಾಡಿದೆ. ಯಕ್ಷಗಾನದ ಆಸಕ್ತಿ ಹಾಗೇ ಇತ್ತು, ಸುಪ್ತವಾಗಿ ಇತ್ತು ಮನಸ್ಸಿನಲ್ಲಿ. ಮತ್ತೆ ಅದು ಅಲ್ಲಿ ನನಗೆ ಸರಿಯಾಗಲಿಲ್ಲ, ಮತ್ತೆ ಊರಿಗೆ ಬಂದೆ. ಊರಿನಲ್ಲಿ ಬಂದು ಮತ್ತೂ 1 ವರ್ಷ ಹೋಟ್ಲಲ್ಲಿ ಕೆಲಸ ಮಾಡುವಂತಹ ಸ್ಥಿತಿ ನನಗೆ ಬಂತು. ನಮಗೆ ಬಡತನ ಇತ್ತು ಆಗ, ನಾವೇನು ದೊಡ್ಡ ಶ್ರೀಮಂತರಲ್ಲ, ಒಂದು ಸಣ್ಣ ಪ್ರಮಾಣದ ಕೃಷಿ ಉಂಟು ಬಿಟ್ಟರೆ ಒಂದು ಮಧ್ಯಮ ವರ್ಗದವರು. ಹಾಗಾಗಿ 1 ವರ್ಷ ಮಂಗಳೂರಲ್ಲಿ ಕೆಲಸ ಮಾಡಿ ಮತ್ತೆ ಅಂಗಡಿಯನ್ನು ಮಾಡಿ ಆಮೇಲೆ ಈ ಯಕ್ಷಗಾನದ ಆಸಕ್ತಿ ಮತ್ತೂ ಬೆಳೆಯಿತು. ಹೀಗೆ ಗುಡಿಗಾರರಲ್ಲಿ, ಜನಾರ್ದನ ಗುಡಿಗಾರರಲ್ಲಿ ಹೆಜ್ಜೆಗಾರಿಕೆ ಕಲಿತು ಅದೇ ದೇವಸ್ಥಾನದಲ್ಲಿ, ಪೂಂಜಾ ದೇವಸ್ಥಾನದಲ್ಲಿ ಗೆಜ್ಜೆ ಕಟ್ಟಿ ಆ ಪ್ರದರ್ಶನ ಯಶಸ್ವಿ ಆಯಿತು. ಅದರ ಮರು ವರ್ಷ 1988 ಕಾಣುತ್ತದೆ. ಆ ವರ್ಷ ನಾನು ನೇತ್ರಾವತಿ ಯಕ್ಷಗಾನ ಮಂಡಳಿ ಅಂತ ಒಂದು ಮೇಳ, ಹೊಸ ಮೇಳ, ಆವಾಗಿನ ಕಾಲದ್ದು ಆರಂಭ ಆಯಿತು. ಅದರಲ್ಲಿ ನಾನು 2ನೇ ಸ್ತ್ರೀ ಪಾತ್ರಧಾರಿಯಾಗಿ ಸೇರಿಕೊಂಡೆ. ಅದರಲ್ಲಿ ಸಜಿಪ ಮೋನಪ್ ಶೆಟ್ರ್ ಇದ್ದರು, ಸೌರ್ನಾಡು ವಿಶ್ವನಾಥ್ ಶೆಟ್ರ್ ಇದ್ದರು, ಆಮೇಲೆ ಕುರ್ನಾಡು ಶಿವಣ್ಣಾಚಾರ್ಯರು, ಹೀಗೆ ಹಿರಿಯ ಕಲಾವಿದರೆಲ್ಲ ಇದ್ದರು. ಅವರ ಒಡನಾಟ ನನಗೆ ತುಂಬ ಸಹಾಯ ಆಯಿತು. ಮತ್ತು ನಮ್ಮ ದೂರದ ಸಂಬಂಧಿಯೂ ಹೌದು, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ರು, ಅವರಲ್ಲಿಯೂ ಮತ್ತು ಸ್ವಲ್ಪ ಹೆಜ್ಜೆಗಾರಿಕೆಯನ್ನು ಬೆಳೆಸಿಕೊಂಡೆ, ಕಲಿತೆ. ಲೋಪದೋಷಗಳನ್ನೆಲ್ಲ ಕೆಲವು ತಿದ್ದಿದ್ರು ಅವರು, ಮತ್ತು ಅರ್ಥಗಾರಿಕೆಯನ್ನು ಸ್ವಲ್ಪ ಹೇಳಿಕೊಟ್ರು. ಹೀಗೆ ನಾನು ಮೇಳಕ್ಕೆ ಸೇರಿದೆ. ಈಗ ಅಲ್ಲಿ ಒಂದು ಕೇಳೋದಾದ್ರೆ, ಸಿದ್ದಕಟ್ಟೆ ಎಂಬ ಊರಿನಲ್ಲಿ ಅದೆಷ್ಟೋ ಯಕ್ಷಗಾನ ಕಲಾವಿದರ ಕೊಡುಗೆ ಇದೆ ಸಿದ್ದಕಟ್ಟೆ ಎಂಬ ಊರಿಗೆ. ನಿಮ್ಮ ಒಂದು ಅಭಿಪ್ರಾಯ ಏನು ಸಿದ್ದಕಟ್ಟೆಯ ಊರಿಗೆ? ಸಿದ್ದಕಟ್ಟೆ ಎನ್ನುವುದು ಹೆಚ್ಚಿನ ಕಲಾವಿದರನ್ನೊಂದು ತಯಾರು ಮಾಡಿದಂತಹ ಊರು ಅದು. ಹೌದೌದು. ಪ್ರಸಿದ್ಧ ಕಲಾವಿದರಾದ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ರು, ಆಮೇಲೆ ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ರು, ಬಹುಶಃ ಇವರು ಯಕ್ಷಗಾನ ಬಯಲಾಟದಲ್ಲಿ ಮಾತ್ರ ಅಲ್ಲ, ಟೆಂಟ್ ಮೇಳದಲ್ಲಿ ಮಾತ್ರ ಅಲ್ಲ, ತಾಳಮದ್ದಳೆಯಲ್ಲೂ ಅತ್ಯಂತ ಹೆಚ್ಚಿನ ಒಂದು ವಿದ್ವತ್ತುಳ್ಳಂತಹ ಕಲಾವಿದರು. ಸಿದ್ದಕಟ್ಟೆ ಎಂಬ ಊರು ಪ್ರಚಾರ ಆಗುವುದಕ್ಕೆ ಯಕ್ಷಗಾನವೂ ಒಂದು ನಿದರ್ಶನ ಅಂತ ಹೇಳಬಹುದು. ಯಾಕಂದ್ರೆ ಉದಯವಾಣಿ ಪೇಪರಲ್ಲಿ ಅವರಿಬ್ಬರು ಇರುವಾಗ, ಈಗ ದಿವಂಗತರಾಗಿದ್ದಾರೆ ಇಬ್ಬರು ಸಹ, ಅವರಿರುವಾಗ ಸಾಧಾರಣವಾಗಿ ಒಂದು 100 ದಿವಸ ವರ್ಷದಲ್ಲಿ ಒಂದು 100 ದಿವಸ ಸಿದ್ದಗಟ್ಟೆ ದ್ವಯರು ಅಂತ ತಾಳಮದ್ದಲೆ ಕೂಟದಲ್ಲಿ ಬರ್ತಾ ಇತ್ತು. ಆಮೇಲೆ ಸಿದ್ದಗಟ್ಟೆ ಪದ್ಮನಾಭ ಹಾಸ್ಯಗಾರರಿದ್ರು, ಮೊನ್ನೆ ದಿವಂಗತರಾದಂತಹ ಸಿದ್ದಗಟ್ಟೆ ಸದಾಶಿವ ಶೆಟ್ಟಿಗಾರರಿದ್ರು. ಹೀಗೆ ಖಂಡಿತ ಖಂಡಿತ ಬಣ್ಣದ ವೇಷಗಾರಿಕೆಯಲ್ಲಿ ಒಂದು ತುಂಬಲಾರದ ನಷ್ಟ ಅವರು ನನಗೆ ಅತ್ಯಂತ ಆತ್ಮೀಯರು. ಹೌದು, ನಮ್ಗೆ ತಿರುಗಾಟ ಒಟ್ಟಿಗೆ ಇಲ್ಲ, ಅತ್ಯಂತ ಆತ್ಮೀಯರು. ಸಿದ್ದಗಟ್ಟೆಯಲ್ಲಿ ಆಗಾಗ ಸಿಗ್ತಾ ಇದ್ದೆವು. ಒಮ್ಮೆ ವೇಷ ಮಾಡಿದ್ದೇನೆ. ಅವರ ಒಂದು ಮಹಿಷಾಸುರನಿಗೆ ನಾನೊಂದು ದೇವಿ ಮಾಡಿದ್ದೇನೆ ಪೂಂಜಾಲಕಟ್ಟೆಯಲ್ಲಿ. ಹೀಗೆ ಅವರೊಟ್ಟಿಗೆ ವೇಷ ಮಾಡಿದ್ದೇನೆ. ಮೇಳದ ತಿರುಗಾಟ ಇಲ್ಲ ಅಷ್ಟೇ. ಈಗ ಮೊದಲು ನೀವು ವೇಷ ಹಾಕಿದ್ದು ಎಲ್ಲಿ ಅಂತ ಹೇಳ್ಬೋದಾ? ನಿಮ್ಮ ಶಾಲಾ ದಿನಗಳಲ್ಲಿ ನಿಮ್ಗೆ ಒಂದು ಅವಕಾಶ ಸಿಕ್ಕಿತ್ತಾ? ಶಾಲಾ ದಿನಗಳಲ್ಲಿ ಯಕ್ಷಗಾನದಲ್ಲಿ ನಾನು ವೇಷ ಮಾಡಲಿಲ್ಲ. ಅದೇ ಗುರುದಕ್ಷಿಣೆ ನಾಟಕದಲ್ಲಿ ಏಕಲವ್ಯನ ಪಾತ್ರ ಮಾಡಿದ್ದೆ ನಾನು. ಆಮೇಲೆ ಮೇಳಕ್ಕೆ ಹಾಗೆಲ್ಲ ಮೇಳಕ್ಕೆ ಸೇರಿದೆ. ಆವಾಗ ಒಂದು ಜನರ ಅಭಿಪ್ರಾಯ ಹೇಗಿತ್ತು ಅಲ್ಲಿ? ನೀವು ಮೊದಲಾಗಿ ನೀವು ವೇಷ ಮಾಡಿದ್ದಲ್ಲ? ಹೌದು. ಆವಾಗ ಹೇಗಿತ್ತು ಅಲ್ಲಿನ ಜನರು? ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ನಿನಗೆ ಅದು ನೀನು ಆಯ್ಕೆ ಮಾಡಿಕೊಂಡಂತಹ ಒಂದು ಆ ಫೀಲ್ಡ್ ಅದು ಸರಿಯಾಗಿದೆ, ಅದನ್ನೇ ಮುಂದುವರಿಸು ಅಂತ ಹೇಳಿದ್ದಾರೆ. ಮನೆಯಲ್ಲಿ ಸ್ವಲ್ಪ ಭಿನ್ನ ಅಭಿಪ್ರಾಯ ಇತ್ತು. ನನ್ನ ಅಣ್ಣನಿಗೂ ನಾನು ಯಕ್ಷಗಾನ ಸೇರುವುದಷ್ಟು ಮನಸ್ಸಿರಲಿಲ್ಲ. ಯಾಕಂದರೆ ಯಕ್ಷಗಾನ ಕೇವಲ
ವೃತ್ತಿಯಾಗಿ ತಗೊಂಡ್ರೆ ಬಹಳ ಕಷ್ಟ ಉಂಟು, ಸಂಸಾರ ನಡೆಸಲಿಕ್ಕೆ ಬಹಳ ಕಷ್ಟ ಉಂಟು. ಹೌದೌದು. ಯಕ್ಷಗಾನದ ಸಂಪಾದನೆ ಆಗಿನ ಕಾಲದಲ್ಲಿ, ಈಗ ಉಂಟು ಸಂಪಾದನೆ ಉಂಟು, ಆಗಿನ ಕಾಲದಲ್ಲಿ ಸಂಸಾರ ನಡೆಸುವುದಕ್ಕೆ ಬಹಳ ಕಷ್ಟ ಉಂಟು. ಆದ್ರಿಂದ ಅದು ಮುಂದುವರಿಸಿಕೊಂಡು ಹೋದ್ರೆ ಕಷ್ಟ ಆದೀತು ಅಂತ ಅಣ್ಣ ಮೊದಲೇ ಹೇಳಿದ್ದ ನನಗೆ, ಬೇಡ ಅಂತ. ಆದ್ರೂ ನಾನು ಕೇಳಲಿಲ್ಲ, ಅದನ್ನೇ ಆಯ್ಕೆ ಮಾಡಿಕೊಂಡೆ. ನಿಮ್ಗೆ ಅದರ ಆಸಕ್ತಿ ಹೆಚ್ಚಾಯಿತು. ಮತ್ತೆ ಅಣ್ಣನು ಪ್ರೋತ್ಸಾಹಿಸಿದ, ನನ್ನ ವೇಷ ಎಲ್ಲ ನೋಡಿ ಪ್ರೋತ್ಸಾಹಿಸಿದ. ಆಮೇಲೆ ಮೊದಲು ಬೇಡ ಅಂತ ಹೇಳ್ತಾ ಇದ್ದ. ನೀವು ಮತ್ತೆ ನಿಮ್ಮ ಅಣ್ಣ ಒಟ್ಟಿಗೆ ವೇಷ ಮಾಡಿದೆ ಏನಾದ್ರು? ತುಂಬಾ ವೇಷ ಮಾಡಿದ್ದೇವೆ ನಾವು, ಗಂಡ ಹೆಂಡತಿಯಾಗಿ ತುಂಬಾ ವೇಷ ಮಾಡಿದ್ದೇವೆ. ಯಾಕಂದ್ರೆ ಒಂದು 4-5 ವರ್ಷ ಕರ್ನಾಟಕ ಮೇಳದಲ್ಲಿ ನಾವು ಒಟ್ಟಿಗೆ ಇದ್ದೆವು, ಒಂದೇ ಮೇಳದಲ್ಲಿ ತಿರುಗಾಟವನ್ನು ಮಾಡಿದ್ದೇವೆ. ಅವರು ನಿಮ್ಮನ್ನ ನೋಡಿ ಹೇಗೆ ಸಹಕಾರ ಮಾಡ್ತಿದ್ರು, ಹೇಗೆ ಬೆಂಬಲ ಕೊಡ್ತಿದ್ರು ನಿಮ್ಗೆ? ಹೇಳಿಕೊಡ್ತಾ ಇದ್ದ. ಅವನ ಜೊತೆ ವೇಷ ಹೋಗುವಾಗ ನಾನಾಗಿ ಕೇಳ್ತಾ ಇದ್ದೆ, ಚಂದ ಮಾಡಿ ಅದು ಹೀಗೆ ಬರಬೇಕು, ಇಷ್ಟು ಮಾತನಾಡಬೇಕು ಎಲ್ಲ ಹೇಳಿಕೊಡ್ತಾ ಇದ್ದ ಜೊತೆ ವೇಷಕ್ಕೆ. ಹಾಗೆ ತಯಾರು ಮಾಡಿದ. ಆಮೇಲೆ ನನ್ನ ಗುರುಗಳೊಟ್ಟಿಗೆಯೂ ನಾನು ತುಂಬಾ ವೇಷ ಮಾಡಿದ್ದೇನೆ. ಚೆನ್ನಪ್ಪ ಶೆಟ್ಟರೊಟ್ಟಿಗೆ ತುಂಬಾ ವೇಷ ಮಾಡಿದ್ದೇನೆ. ಅದೊಂದು ಅನುಭವ ಬೇರೆ. ಖಂಡಿತ ಕಲಿಸಿದ ಗುರುಗಳ ಜೊತೆಗೆ ನಾವೊಂದು ವೇಷ ಮಾಡುವಂತದ್ದು ಖಂಡಿತ ಆ ಭಾಗ್ಯ ಯಾರಿಗೋ ಗುರು ಶಿಷ್ಯರ ಒಂದು. ಹೌದು ಹೌದು ಹೌದು, ನಾನು ತುಂಬಾ ವೇಷ ಮಾಡಿದ್ದೇನೆ ಅವರೊಟ್ಟಿಗೆ ಕೂಡ. ಈಗ ಯಕ್ಷಗಾನದಲ್ಲಿ 2 ಮೇಳಗಳು ಇರ್ತದೆ. ಈಗ ಒಂದು ತೆಂಕು ಮತ್ತು ಬಡಗು ತಿಟ್ಟುಗಳು, ಬಡಗು ತಿಟ್ಟು ಮತ್ತು ತೆಂಕು ತಿಟ್ಟು, 2 ಮೇಳ ಈ ತರ ತಿಟ್ಟು ಇರ್ತದೆ. ಹೌದು. ಇದ್ರ ಬಗ್ಗೆ ಇದರಲ್ಲಿ ಇರುವಂತಹ ವ್ಯತ್ಯಾಸಗಳಿವೇನು? ಯಾಕೆಂತ ಹೇಳಿದ್ರೆ ತೆಂಕು ಅಂದ್ರೆ ಬೇರೆನೇ ಶೈಲಿ ಇರ್ತದೆ, ಬಡಗು ಅಂದ್ರೆ ಬೇರೆನೇ ಶೈಲಿ ಇರ್ತದೆ. ಹೌದು. ಈ 2ರ ನಡುವೆ ಇರುವಂತಹ ವ್ಯತ್ಯಾಸ ಏನು ಅಂತ? ಕೆಲವು ವ್ಯತ್ಯಾಸಗಳುಂಟು. ಈಗ ಬಡಗು ತಿಟ್ಟಿನಲ್ಲಿ ಹೆಚ್ಚಾಗಿ ಹೆಜ್ಜೆಗಾರಿಕೆ, ತಾಳ ಒಂದೇ ಆದರೂ ವೆರೈಟೀಸ್, ಪ್ರಭೇದಗಳು ಬೇರೆ ಬೇರೆ ಇರ್ತವೆ. ಅವರು ನಾಟ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಆಮೇಲೆ ಅಭಿನಯ ತೆಂಕಿನಲ್ಲಿ ಉಂಟು, ಇಲ್ಲ ಅಂತಲ್ಲ, ಉಂಟು. ಆದರೂ ಅದರಲ್ಲಿ ಸ್ವಲ್ಪ ಹೆಚ್ಚು ಎದ್ದು ಕಾಣುತ್ತದೆ. ತೆಂಕಿನಲ್ಲಿ ಮಾತಿಗೆ ಹೆಚ್ಚು ಮಹತ್ವ ಕೊಡ್ತಾರೆ, ಬಡಗಿನಲ್ಲಿ ಲೆಕ್ಕಾಚಾರದ ಮಾತು. ಆದರೆ ತೆಂಕಿನಲ್ಲಿ ಹಾಗಲ್ಲ, ಒಳ್ಳೆಯ ಸಾಹಿತ್ಯ ಹಾಕಿ ಮಾತಿಗೆ ಮಹತ್ವ ಜಾಸ್ತಿ ಇರ್ತದೆ. ಬಡಗಿನಲ್ಲಿ ಸ್ವಲ್ಪ ಹೌದು, ಪದ್ಯಕ್ಕೆ ಬೇಕಾದಷ್ಟು ಮಾತುಗಾರಿಕೆ ಇರ್ತದೆ. ಹೌದು. ಮತ್ತೆ ಮೊದಲಿನ ಯಕ್ಷಗಾನ ಶಿಸ್ತಿಗೂ ಈಗಿನ ಯಕ್ಷಗಾನದ ಶಿಸ್ತಿಗೂ ತುಂಬಾ ವ್ಯತ್ಯಾಸ ಉಂಟು. ಅಜಗಜಾಂತರ. ಹೌದು, ಅಂತರ ಇದೆ. ಯಾಕಂದ್ರೆ ಮೊದಲೆಲ್ಲ ನಾವು ಎಲ್ಲ ಕರ್ನಾಟಕ ಮೇಳದಲ್ಲಿ ತಿರುಗಾಟ ಮಾಡುವಾಗ ಎಲ್ಲ ಒಂದು ಅರ್ಧ ಚೌಕಿಗಿಂತ ಮೇಲೆ ಹೋಗ್ಲಿಕ್ಕಿಲ್ಲ, ಅದೊಂದು ಕ್ರಮ ಇತ್ತು. ಅಂದ್ರೆ ಹಿರಿಯ ಕಲಾವಿದರು ಇರುವುದು, ಅವರಿಗೆ ಒಂದು ಅವರೇನು ಹೆದರಿಸ್ತಾರೆ ಅಂತ ಅಲ್ಲ, ನಾವು ಅವರಿಗೊಂದು ಕೊಡುವ ಗೌರವ. ಅದೇ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಈಗ ಒಬ್ಬ ಕಲಾವಿದನಾದವನು ಚೌಕಿಯಲ್ಲಿ ಹೇಗೆ ಇರ್ಬೇಕು ಅಂತ. ಹೌದು. ಆ ಚೌಕಿಯಲ್ಲಿ ಅವನ ನಡವಳಿಕೆ ಹೇಗೆ ಇರಬೇಕು? ಚೌಕಿಯಲ್ಲಿ ಕಲಾವಿದ ತಾನು ಮಾಡುವ ಪಾತ್ರದ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ಈಗ ನಾವು ಬಣ್ಣ ಬರೆಯುತ್ತಾ ಇರ್ತೇವೆ. ಬಣ್ಣ ಬರೆಯುತ್ತಾ ಇರುವಾಗ ನಮಗೆ ಸಿಕ್ಕಿದ ಪಾತ್ರವನ್ನು ಹೇಗೆ ಅದನ್ನು ನಿರ್ವಹಣೆ ಮಾಡುವುದು, ಅಲ್ಲಿ ಏನನ್ನು ಮಾತಾಡಬಹುದು, ಯಾವುದು ಮಾತಾಡಿದರೆ ತಪ್ಪಾದೀತು, ಇದನ್ನು ಲೆಕ್ಕ ಹಾಕ್ತಾ ನಾವು ಬಣ್ಣಗಾರಿಕೆ ಮಾಡಿ ಸಂಪೂರ್ಣವಾಗಿ ತಯಾರಾಗಿ ರಂಗಕ್ಕೆ ಪ್ರವೇಶ ಮಾಡಬೇಕು. ಈಗ ರಂಗಸ್ಥಳ ಎನ್ನುವುದು ನಮಗೆ ದೇವಸ್ಥಾನ ಇದ್ದ ಹಾಗೆ. ನಾವು ರಂಗಸ್ಥಳಕ್ಕೆ ಪ್ರವೇಶ ಮಾಡುವುದು ಕೈ ಮುಗಿಯುವುದು, ಪ್ರವೇಶ ಮಾಡುವುದು. ಅದೇ ರೀತಿ ಚೌಕಿ ಎನ್ನುವುದು ಕಲಿಯುವ ಹುಡುಗರಿಗೊಂದು ಪಾಠಶಾಲೆ ಇದ್ದಂತೆ. ಹಿರಿಯ ಕಲಾವಿದರಲ್ಲಿ ಕೇಳಿಕೊಂಡು ಮತ್ತು ಓದುವ ಹವ್ಯಾಸ ಕಲಾವಿದರಿಗೆ ಹೆಚ್ಚು ಇರಬೇಕು. ಪೌರಾಣಿಕ ಪ್ರಸಂಗಗಳಾಗಲಿ, ಪೌರಾಣಿಕ ಕಥೆಗಳಾಗಲಿ, ಆಮೇಲೆ ಭಗವದ್ಗೀತೆ ಆಗಲಿ. ಅದರಲ್ಲಿ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಉಂಟು, ಅರ್ಥಸಹಿತ ಶ್ಲೋಕ ಮತ್ತು ಅರ್ಥ ಇರುವಂತಹ ಭಗವದ್ಗೀತೆಯನ್ನು ಓದಬೇಕು. ಅದರಲ್ಲಿ ಬೇಕಾದಷ್ಟು, ಯಕ್ಷಗಾನಕ್ಕೆ ಬೇಕಾದಷ್ಟು ಉಂಟು. ಹೀಗೆ ಅಭ್ಯಾಸ ಮಾಡಿಕೊಂಡಿರಬೇಕು. ನೀವೀಗ ಸ್ತ್ರೀವೇಷ ಅಲ್ಲದೆ ಬೇರೆ ಯಾವುದೆಲ್ಲ ವೇಷವನ್ನ ಮಾಡಿದ್ದೀರಾ? ಮಾಡಿದ್ದೇನೆ. ನಾನು ಕೇವಲ ಸ್ತ್ರೀವೇಷ ಮಾತ್ರ ಮಾಡ್ತಾ ಇದ್ದದಲ್ಲ. ಯಾಕಂದ್ರೆ ಸ್ತ್ರೀವೇಷ ಎಲ್ಲಿವರೆಗೆ, ವಯಸ್ಸಿರುವವರೆಗೆ, ವಯಸ್ಸಾದ ನಂತರ ನಮ್ಮ ಸ್ತ್ರೀವೇಷವನ್ನು ಯಾರು ನೋಡ್ತಾರೆ. ಆದ್ರಿಂದ ನಾನು ಎಡೆಯಲ್ಲಿ ಪುರುಷ ಪಾತ್ರವನ್ನು ಮಾಡ್ತಾ ಇದ್ದೆ. ನಾರದ, ಧರ್ಮರಾಯ, ಕೃಷ್ಣ, ವಿಷ್ಣು, ಬ್ರಹ್ಮ, ಆಮೇಲೆ ತುಳು ಪ್ರಸಂಗಗಳಲ್ಲಿ ಕೆಲವು ರಾಜವೇಷಗಳನ್ನು ಮಾಡ್ತಾ ಇದ್ದೆ. ಹಾಗಾಗಿ ಸ್ತ್ರೀವೇಷ ಮತ್ತು ಪುರುಷ ಪಾತ್ರವನ್ನು ಎರಡನ್ನೂ ನಾನು
ಮಾಡ್ತಾ ಇದ್ದೆ. ಆದ್ದರಿಂದ ಈಗ ನಾನು ಸ್ತ್ರೀವೇಷಕ್ಕಿಂತ ಪುರುಷ ಪಾತ್ರಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದೇನೆ. ವಯಸ್ಸಾಯಿತು, ಇನ್ನು ಸ್ತ್ರೀವೇಷ ಮಾಡೋದು ಬೇಡ ಅಂತ ಹೇಳಿ ಪುರುಷ ಪಾತ್ರವನ್ನೇ ಮಾಡ್ತಾ ಇದ್ದೇನೆ. ಈಗ ಯಕ್ಷಗಾನದಲ್ಲಿ ಹಿಮ್ಮೇಳ ಕೂಡ ಪ್ರಾಮುಖ್ಯ ಆಗ್ತದೆ. ಹೌದು. ನಿಮ್ಗೆ ಹಿಮ್ಮೇಳವನ್ನ ಕಲಿಬೇಕು ಅಂತ ಆಸಕ್ತಿ ಏನು ಬರ್ಲಿಲ್ವಾ? ಭಾಗವತಿಗೆ ಕಲಿಬೇಕು ಅಂತ ಆಸಕ್ತಿ ಇತ್ತು, ಆದರೆ ಆ ಕಾಲದಲ್ಲಿ ಅವಕಾಶ ಸಿಗಲಿಲ್ಲ. ಎಲ್ಲಿಯೂ ಭಾಗವತಿಗೆ ಕ್ಲಾಸ್ ಇರಲಿಲ್ಲ. ಆದ್ದರಿಂದ ಕಲಿಯುವಂಥ ನನ್ನ ಆಸೆ ಕರಟಿ ಕಮರಿ ಹೋಯಿತು. ಇಲ್ಲದ್ರೆ ಭಾಗವತಿಗೆಯಲ್ಲಿ ನನಗೆ ತುಂಬ ಒಂದು ಇಂಟ್ರೆಸ್ಟ್ ಇತ್ತು ಅದನ್ನು ಕಲಿಬೇಕು ಅಂತ, ಆದರೆ ಆಗ ಆಗಲಿಲ್ಲ. ಹಾಗಾಗಿ ನಾನು ವೇಷಗಾರಿಕೆ ಕಲಿತೆ. ಈಗ ಇನ್ನೊಂದು ಹೇಳೋದಾದ್ರೆ, ಆವಾಗಿರುವ ಸ್ತ್ರೀವೇಷಕ್ಕೂ ಇವಾಗಿರುವ ಸ್ತ್ರೀವೇಷಕ್ಕೂ ಇರುವ ವ್ಯತ್ಯಾಸಗಳು ನಿಮ್ಮ ದೃಷ್ಟಿಯಲ್ಲಿ? ತುಂಬ ವ್ಯತ್ಯಾಸಗಳುಂಟು. ಆಗ ಇರುವ ಸ್ತ್ರೀವೇಷಕ್ಕೆ ಈಗಿನ ಕಿರಣ ಅಂತ ಹೇಳ್ತೇವೆ ನಾವು, ಹಿಂದ್ಗಡೆ ಕಟ್ಟುವುದು ಅದಿರಲಿಲ್ಲ. ಶಿರೋಭೂಷಣ ಅದಿರಲಿಲ್ಲ. ಕೇವಲ ಒಂದು ಸ್ವಲ್ಪ ಶೃಂಗಾರ, ಡಾಬು, ಕೈಕಟ್ಟು, ತೋಳ್ಕಟ್ಟು, ಅಡ್ಡಿಗೆ ಎಲ್ಲ ಸಾಮಾನ್ಯವಾಗಿತ್ತು, ಒಂದು ಸಹಜವಾಗಿತ್ತು. ಈಗ ಹಾಗಲ್ಲ. ಈಗ ಬೇರೆ ಬೇರೆ ಡ್ರೆಸ್ಗಳೆಲ್ಲ ಹೊಸ ಆವಿಷ್ಕಾರಗಳಾಗಿವೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ, ಯಾಕಂದರೆ ಈಗಿನ ಪ್ರೇಕ್ಷಕರಿಗೆ ಅದು ಬೇಕು. ಈಗ ಅದನ್ನು ಬಯಸ್ತಾ ಇದ್ದಾರೆ, ಅದನ್ನು ತಪ್ಪು ಅಂತ ನಾವು ಹೇಳಬಾರ್ದು. ಯಕ್ಷಗಾನದಲ್ಲಿ ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತ ಕೆಲವರೆಲ್ಲ ಹೇಳುವವರಿದ್ದಾರೆ. ಹಾಗೆ ಆಗಬಾರ್ದು, ಅದು ಬೇಕು. ಉದಾಹರಣೆಗೆ ಮೊದಲೆಲ್ಲ ದೊಂದಿ ಬೆಳಕಿನಲ್ಲಿ ಆಟ ಆಗ್ತಾ ಇತ್ತು. ದೊಂದಿ ಬೆಳಕಿನಲ್ಲಿ ಯಾಕೆ ಮಾಡ್ತಾ ಇದ್ರು? ಆಗ ಪರಿಕರಗಳಿಲ್ಲ, ಜನರೇಟರ್ ಇಲ್ಲ, ಆಮೇಲೆ ಕರೆಂಟ್ ಇಲ್ಲ, ಪೆಟ್ರೋಮೆಕ್ಸ್ ಇಲ್ಲ, ಗ್ಯಾಸ್ ಲೈಟ್ ಅಂತ ಹೇಳ್ತೇವೆ ನಾವು, ಅದು ಕೂಡ ಆಗ ಇರಲಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ದೊಂದಿ ಬೆಳಕಿನಲ್ಲಿ ಆಟ ಮಾಡ್ತಾ ಇದ್ರು. ಅದನ್ನೇ ಈಗ ಮಾಡಿದರೆ ಪ್ರೇಕ್ಷಕರು ಒಪ್ತಾರಾ? ಇಲ್ಲ. ಯಾಕೆ? ಅಯ್ಯೋ ಕಾಣುವುದಿಲ್ಲ ಅಂತ ಬೊಬ್ಬೆ ಹಾಕ್ತಾರೆ. ಹಾಗಾಗಿ ಕಾಲಕ್ಕೆ ಅನುಗುಣವಾಗಿ ಬದಲಾವಣೆ ಅತ್ಯವಶ್ಯಕ. ಈಗ ನಿಮಗೆ ಪ್ರಸಂಗಗಳಲ್ಲಿ ಈಗ ನಾವು ನೋಡೋದಾದ್ರೆ ತುಂಬಾನೇ ಪ್ರಸಂಗಗಳಿವೆ. ನಿಮಗೆ ಒಂದು ಇಷ್ಟ ಆಗುವಂತಹ ಪ್ರಸಂಗಗಳು ಯಾವುದೆಲ್ಲ ಇದೆ? ಪೌರಾಣಿಕದಲ್ಲಿ ಎಲ್ಲ ಪ್ರಸಂಗಗಳನ್ನು ನಾನು ಇಷ್ಟಪಡ್ತೇನೆ. ಎಲ್ಲ ಪ್ರಸಂಗಗಳನ್ನು ಒಂದೇ ರೀತಿಯಲ್ಲಿ ಕಾಣ್ತೇನೆ. ಆಮೇಲೆ ತುಳು ಪ್ರಸಂಗಗಳಲ್ಲಿ ಕೆಲವೆಲ್ಲ ಪ್ರಭಾವ ಬೀರಿದ ಪಾತ್ರಗಳು ನನಗೆ ಸಿಕ್ಕಿದೆ. ಉದಾಹರಣೆಗೆ ಕೋಟಿ ಚೆನ್ನದ ಕಿನ್ನಿದಾರು, ಆಮೇಲೆ ಕಾಂತಬಾರೆ ಬುಧಬಾರೆಯಲ್ಲಿ ಪುಲ್ಲ ಪೆರ್ಗಡ್ತಿ ಎಂಬ ಪಾತ್ರವನ್ನು ನಾನು ಮಾಡ್ತಾ ಇದ್ದೆ. ತುಳುನಾಡ ಸಿರಿಯಲ್ಲಿ ಸಿರಿ ಪಾತ್ರವನ್ನು ಮಾಡ್ತಾ ಇದ್ದೆ. ಕಾಡಮಲ್ಲಿಗೆಯಲ್ಲಿ ಬೊಮ್ಮಕ್ಕೆ ಪಾತ್ರವನ್ನು ಮಾಡ್ತಾ ಇದ್ದೆ. ಇದೆಲ್ಲ ತುಂಬ ಖುಷಿ ಕೊಡ್ತಾ ಇತ್ತು. ಆಮೇಲೆ ಪೌರಾಣಿಕದಲ್ಲಿ ಎಲ್ಲ ಹೆಚ್ಚಿನ ಪಾತ್ರಗಳನ್ನು ನಾನು ಮಾಡಿದ್ದೇನೆ. ಕೃಷ್ಣಾರ್ಜುನ ಕಾಳಗದಲ್ಲಿ ಸುಭದ್ರೆ, ರುಕ್ಮಿಣಿ ಮಾಡಿದ್ದೇನೆ. ಆಮೇಲೆ ಸತ್ಯ ಹರಿಶ್ಚಂದ್ರದಲ್ಲಿಯೂ ಕೂಡ ಚಂದ್ರಮತಿ ಮಾಡಿದ್ದೇನೆ. ನಳದ ಮಯಂತಿಯಲ್ಲಿ ದಮಯಂತಿ ಮಾಡಿದ್ದೇನೆ. ಆಮೇಲೆ ವಸ್ತ್ರಾಪಹರದ ದ್ರೌಪದಿ ಮಾಡಿದ್ದೇನೆ. ಹೀಗೆ ಹೆಚ್ಚಿನ ಪಾತ್ರಗಳನ್ನು ನಾನು ಮಾಡಿದ್ದೇನೆ. ಈಗ ನೀವು ಮೊದಲು ಹೇಳಿದ್ರಿ ಪೂಂಚ ಮೇಳ ಅಂತ. ನೀವು ಅಲ್ಲ, ನಾನು ಗೆಜ್ಜೆ ಕಟ್ಟಿದ್ದು ಪೂಂಜ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹೌದು. ಆದ್ಮೇಲೆ ಯಾವ ಮೇಳಕ್ಕೆ ನಿಮ್ಗೆ ಅವಕಾಶ ಸಿಕ್ತು? ಅದೇ ನೇತ್ರಾವತಿ ಯಕ್ಷಗಾನ ಮಂಡಳಿ ಅಂತ ಆಯ್ತು. ಆಮೇಲೆ ಅದು ಅಡ್ಯಾರು ಮೇಳ ಅಂತ ಅದನ್ನು ಮಾಡಿದ್ರು. ಅಡ್ಯಾರು ಮಹಾಲಿಂಗೇಶ್ವರ ಮೇಳ ಅಂತ ಮಾಡಿದ್ರು. ಆ ಮೇಳದಲ್ಲಿ 2 ವರ್ಷ ತಿರುಗಾಟ ಮಾಡಿ ಕರ್ನೂರು ಕೊರಗಪ್ಪರೈಗಳು ಕದ್ರಿ ಮೇಳವನ್ನು ಮಾಡ್ತಾ ಇದ್ರು. ಆಗ ಆ ಮೇಳಕ್ಕೆ ಸೇರಿದೆ. ಆ ಅಣ್ಣನು ಅದರಲ್ಲಿ ಇದ್ದಾಗ 1 ವರ್ಷ ಅದರಲ್ಲಿ ತಿರುಗಾಟವನ್ನು ಮಾಡಿ ಆಮೇಲೆ ಕರ್ನಾಟಕ ಮೇಳಕ್ಕೆ ಸೇರಿದೆ ನಾನು. ಕರ್ನಾಟಕ ಮೇಳದಲ್ಲಿ ಸುದೀರ್ಘವಾಗಿ ಒಂದು 12-13 ಯಾರೆಲ್ಲ ದಿಗ್ಗಜ ಕಲಾವಿದರು ನಿಮ್ಮ ಜೊತೆ? ಕರ್ನಾಟಕ ಮೇಳದಲ್ಲಿ ಮಿಜಾರು ಅಣ್ಣಪ್ಪ ಹಾಸ್ಯಗಾರರು, ಆಮೇಲೆ ಅರುವ ಕೊರಗಪ್ಪ ಶೆಟ್ರು, ಅಳಿಕೆ ಲಕ್ಷ್ಮಣ್ ಶೆಟ್ರು, ಗೋಣಿಬೀಡು ಸಂಜಯ್ ಕುಮಾರರು, ಪುಂಡರೀಕಾಕ್ಷ ಉಪಾಧ್ಯಾಯರು ಸ್ತ್ರೀವೇಷಕ್ಕೆ, ಪ್ರಧಾನ ಸ್ತ್ರೀವೇಷಕ್ಕೆ, ಆಮೇಲೆ ಬೆಳ್ಳಾರೆ ವಿಶ್ವನಾಥ್ ಶೆಟ್ರು, ಜಪ್ಪು ದಯಾನಂದ ಶೆಟ್ರು, ಆಮೇಲೆ ಬಾಯಾರು ರಘುನಾಥ ಶೆಟ್ರು. ಹೀಗೆ ಅವರ ಜೊತೆಗೆ ಒಡನಾಟವನ್ನ ಮಾಡ್ತಾ ಇರುವಾಗ ನೀವು ಕಲ್ತಂತ, ಅವರಿಂದ ಕಲಿಯುವಂತ ಏನು ಕಲ್ತ್ರಿ ಅಂತ? ಅವರಿಂದ ನಾನು ತುಂಬ ಕಲ್ತಿದ್ದೇನೆ. ನಾನು ರಂಗಸ್ಥಳದ ಶಿಸ್ತನ್ನು ಕಲ್ತಿದ್ದೇನೆ. ಆಮೇಲೆ ಚೌಕಿಯಲ್ಲಿ ಒಬ್ಬ ಕಲಾವಿದ ಯಾವ ರೀತಿಯಲ್ಲಿ ಇರಬೇಕು ಅದನ್ನು ಕಲ್ತಿದ್ದೇನೆ. ರಂಗಸ್ಥಳದಲ್ಲಿ ಒಂದು ಪಾತ್ರ ಮಾಡುವಾಗ ಎದುರು ಪಾತ್ರ ಎಲ್ಲಿ ನಿಲ್ಲಬೇಕು, ಇದೆಲ್ಲವನ್ನು ಕೂಡ ಆ ಹಿರಿಯ ಕಲಾವಿದರಿಂದ ನಾನು ಕಲ್ತದ್ದು ತುಂಬ ಇದೆ. ಈಗ ಒಂದು ಕೇಳಬೇಕಾದ್ರೆ, ಈಗ
ನಿಮ್ಮ ತರಗತಿಯಲ್ಲಿ ಇದ್ದವರು, ಆಗಿನ ಶಾಲೆಯಲ್ಲಿ ನಿಮ್ಮ ತರಗತಿಯಲ್ಲಿ ಇದ್ದವರು ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ಬೋದು. ನಿಮ್ಗೆ ಒಮ್ಮೆ ಕೂಡ ಆದ್ರೂ ಅವರನ್ನ ನೋಡಿ ನಾನು ಕೂಡ ಆ ಕ್ಷೇತ್ರಕ್ಕೆ ಹೋಗ್ಬೇಕಿತ್ತು, ಯಕ್ಷಗಾನ ಬೇಡ ಇತ್ತು ಅನಿಸಿದ್ದು ಇದೆಯೋ? ಖಂಡಿತ ಹಾಗೆ ಅನಿಸ್ಲಿಲ್ಲ ನನಗೆ. ಯಾಕಂದ್ರೆ ಅವರಿಂದ ಸಂಪಾದನೆ ಮಾಡುವುದಕ್ಕಾಗದೇ ಇದ್ದದ್ದನ್ನು ನಾನು ಮಾಡಿದ್ದೇನೆ. ಹೆಸರು ಯಕ್ಷಗಾನದಲ್ಲಿ ಒಂದು ಸಾಧಾರಣವಾಗಿ ಹೆಸರನ್ನು ಮಾಡಿದ್ದೇನೆ. ಯಾಕಂದ್ರೆ ನಾನು ಆ ಫೀಲ್ಡಿಗೆ ಹೋಗ್ತಿದ್ರೆ ಇದು ನನಗೆ ಸಿಗ್ತಿರ್ಲಿಲ್ಲ. ಹಣ ಆಗ್ಬಹುದು, ಅದು ಪ್ರಶ್ನೆ ಬೇರೆ. ಆದ್ರೆ ಈ ಹೆಸರು ಯಕ್ಷಗಾನದಲ್ಲಿ ನಾನೊಬ್ಬ ಇದ್ದೇನೆ ಎನ್ನುವುದು ಗೊತ್ತಾಗಿರ್ಲಿಕ್ಕಿಲ್ಲ. ಆದ್ರಿಂದ ಅದೊಂದು ನನಗೆ ಬೆನಿಫಿಟ್, ಹೆಮ್ಮೆ ಅಂತ ಹೇಳ್ಬಹುದು. ಹಿರಿಯಡ್ಕ ಮೇಳದಲ್ಲಿ ನೀವೀಗ ಪ್ರಸ್ತುತ ಇರುವಂತದ್ದು. ಹೌದು ಹೌದು. ಹಿರಿಯಡ್ಕ ಮೇಳದ ಯಕ್ಷಗಾನಗಳು ಸಾಮಾನ್ಯವಾಗಿ ಎಲ್ಲಿರ್ತದೆ ಕೇಳಿದ್ರೆ ಉಡುಪಿ, ಉಡುಪಿಯಿಂದ ಆಚೆ ಕುಂದಾಪುರ ಸೈಡ್, ಆಮೇಲೆ ಘಟ್ಟದ ಮೇಲೆ ಆ ಕಡೆ ಎಲ್ಲ ಇರ್ತದೆ. ಈಗ ಈಚೆ ಸ್ವಲ್ಪ ಕೆಲವೇ ಆಟಗಳಾಗ್ತವೆ, ಬಿಟ್ರೆ ಎಲ್ಲ ಕಾರ್ಕಳದಿಂದ ಆಚೆ, ಉಡುಪಿಯಿಂದ ಆಚೆ ಎಲ್ಲ ಆಗುದು. ಈಗ ಇಲ್ಲಿನ ಪ್ರೇಕ್ಷಕರು ಬೇರೆ ರೀತಿಯಲ್ಲಿ ಒಂದು ನಮ್ಗೆ ಯಕ್ಷಗಾನವನ್ನ ಪ್ರೀತಿ ಮಾಡಿದ್ರೆ, ಆಚೆ ಕಡೆಗಿನ ಪ್ರೇಕ್ಷಕರು ಬೇರೆನೇ ರೀತಿಯಲ್ಲಿ ಪ್ರೀತಿಯನ್ನ ತೋರಿಸ್ತಾರೆ. ಅದು ಹೇಗೆ ಅವರು ತೋರಿಸ್ತಾರೆ? ಯಾಕಂದ್ರೆ ಅಲ್ಲಿ ಎಲ್ಲಾ ಮನೆಯವರು ಸಾಧಾರಣವಾಗಿ ಯಕ್ಷಗಾನದ ಆಸಕ್ತಿ ಇದ್ದವರೇ ಹೆಚ್ಚಿನವರು. ಇಲ್ಲಿ ಇಲ್ಲ ಅಂತ ನಾನು ಹೇಳುದಲ್ಲ, ಇಲ್ಲಿಯವರು ತುಂಬಾ ಯಕ್ಷಗಾನವನ್ನು ಪ್ರೀತಿಸ್ತಾರೆ, ಮೆಚ್ಚುತ್ತಾರೆ. ಆದ್ರೆ ಅಲ್ಲಿಗೂ ಇಲ್ಲಿಗೂ ಒಂದು ಟ್ರಯಲ್ ಮಾಡುವಾಗ ಸ್ವಲ್ಪ ಅಲ್ಲಿ ಆ ಕಡೆ ಸ್ವಲ್ಪ ಪ್ರೋತ್ಸಾಹ ಯಕ್ಷಗಾನಕ್ಕೆ ಜಾಸ್ತಿ ಅಂತಲೇ ಹೇಳ್ಬಹುದು. ಮತ್ತೆ ಕಲಾವಿದರಿಗೆ ಒಂದು ಹೆಲ್ಪ್ ಮಾಡುವ ರೀತಿ. ಒಂದ್ಸಲ ನಾನು ಹೀಗೆ ಆಟಕ್ಕೆ ಹೋಗುವಾಗ ಆಟದ ಪ್ಲೇಸ್ ನನಗೆ ಗೊತ್ತಿಲ್ಲ, ಮೈಕ್ ಕೇಳ್ತಾ ಉಂಟು, ಹೋಗುದು ಹೇಗೆ ಅಂತ ನನಗೆ ತುಂಬ ಬ್ರಹ್ಮಾವರದ ಹತ್ರ ಆಚೆ ಈಚೆ ನೋಡಿದ ಒಂದು ಮನೆಯವರಲ್ಲಿ ಕೇಳಿದೆ. ಅವರು ಒಬ್ಬ ಹುಡುಗನನ್ನು ಕರೆದು ನನ್ನನ್ನು ಬೈಕ್ನಲ್ಲಿ ಚೌಕಿಯವರೆಗೆ ಬಿಟ್ಟು ಬಂದಿದ್ದಾರೆ. ಆ ಒಂದು ಹೆಲ್ಪ್ ಎಲ್ಲ ಆ ಕಡೆ ಉಂಟು, ತೆಂಕಿನಲ್ಲಿ ಉಂಟು, ಇಲ್ಲ ಅಂತಲ್ಲ. ಯಕ್ಷಗಾನ ನೋಡುತ್ತಾರೆ ಹೆಚ್ಚಿನವರು, ಪ್ರೀತಿಸ್ತಾರೆ, ಕಲಾವಿದರ ಅಭಿಮಾನ ಹೆಚ್ಚಾಗಿರ್ತದೆ. ಆದ್ರೆ ಕಲಾವಿದರು ಕಲಾಭಿಮಾನಿಗಳ ಒಂದು ಪ್ರೀತಿಯನ್ನು ದುರುಪಯೋಗ ಮಾಡಬಾರದು. ನಾನು ಮೊದಲು ಹೇಳುವುದು ಅದನ್ನು. ಮತ್ತೆ ಕಲಾವಿದ ಒಬ್ಬ ಸ್ವಾಭಿಮಾನಿಯಾಗಿ ಬದುಕಬೇಕು, ಯಾರಿಗೂ ಅಂಗಲಾಚಬಾರದು. 10 ಪೈಸೆಗೆ ಮತ್ತೊಬ್ಬನಲ್ಲಿ ಅಂಗಲಾಚುವ ಸ್ಥಿತಿ ಕಲಾವಿದನಿಗೆ ಬರಬಾರದು. ಅದನ್ನು ನಾನು ಅಂತ ಕಲಾವಿದ ಮೆಚ್ಚುತ್ತೇನೆ. ನಾನು ಹಿರಿಯಡ್ಕದಲ್ಲಿ ಹೆಚ್ಚಾಗಿ ಯಾವ ಪ್ರಸಂಗಗಳು ನಡೀತಾ ಇರ್ತದೆ? ಹೆಚ್ಚಾಗಿ ಹರಕೆ ಆಟ ಆಗುವುದಲ್ಲಿ ಹಿರಿಯಡ್ಕ ಕ್ಷೇತ್ರ ಮಹಾತ್ಮೆ ಹೆಚ್ಚಾಗಿ ಆಡಿಸ್ತಾರೆ. ಅದರಲ್ಲಿ ಯಾವ ಪಾತ್ರವನ್ನ ಮಾಡ್ತಾರೆ? ಮೊದಲು ನಾನು ಸಿರಿದೇವಿ ಅಂತ ಒಂದು ಸಿರಿ, ತುಳುನಾಡ ಸಿರಿ, ಆ ಪಾತ್ರ ಮಾಡ್ತಾ ಇದ್ದೆ ಪ್ರಥಮದಲ್ಲಿ ಸೇರಿದಾಗ. ಈಗ ಅಡಕತ್ತಾಯ ಎಂಬಂತ ಒಂದು ಬ್ರಾಹ್ಮಣನ ಪಾತ್ರವನ್ನು ಮಾಡ್ತಾ ಇದ್ದೇನೆ ಕ್ಷೇತ್ರ ಮಹಾತ್ಮೆಯಲ್ಲಿ. ಬೇರೆ ಯಾವ ಪ್ರಸಂಗಗಳೆಲ್ಲ? ಬೇರೆ ಬೇರೆ ಪ್ರಸಂಗಗಳು ಆಗ್ತವೆ, ಪೌರಾಣಿಕ ಪ್ರಸಂಗಗಳಾಗ್ತವೆ, ಆಮೇಲೆ ತುಳು ಪ್ರಸಂಗಗಳು ಆಗ್ತವೆ, ಕೋಟಿ ಚೆನ್ನಯ್ಯ ಇತ್ಯಾದಿ ಎಲ್ಲ ಆಗ್ತದೆ, ಆಗುದಿಲ್ಲ ಅಂತಲ್ಲ. ಈಗ ಒಂದು ಹೇಳುವುದಾದ್ರೆ, ಆಗಿನ ಒಂದು ಸಮಯದಲ್ಲಿ ನಿಮ್ಗೆ ಒಂದು ಕಲೀಲಿಕ್ಕೆ ಗುರುಗಳ ಹತ್ರ ಯಕ್ಷಗಾನದಲ್ಲಿ ಯಾರು ದಿಗ್ಗಜ ಕಲಾವಿದರಿದ್ದಾರೆ ಅವರ ಜೊತೆಗೇನೆ ಕಲಿಬೇಕು. ಆದ್ರೆ ಈಗ ಆಗಿಲ್ಲ, ತಂತ್ರಜ್ಞಾನ ಮುಂದುವರೆದಿದೆ. ಮೊಬೈಲ್ ನಲ್ಲಿ ಒಂದು ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಷ್ಟೋ ಯಕ್ಷಗಾನಗಳು ಸಿಗ್ತದೆ, ಯಕ್ಷಗಾನ ಕಲೀಲಿಕ್ಕೂ ಕೂಡ ಅವಕಾಶವಿದೆ. ನೀವು ಆಗಿನ ಕಾಲದಲ್ಲಿ ಹೇಗೆ ಕಲಿತೀರಿ ಅಂತ? ಆಗಿನ ಕಾಲದಲ್ಲಿ ನಮ್ಗೆ ಈಗಿನ ಹಾಗೆ ಒಂದು ಪಾತ್ರವನ್ನು ಮಾಡಬೇಕು ಅಂತ ಇದ್ರೆ ನೋಡುವ ಅವಕಾಶ ಇಲ್ಲ, ಎಲ್ಲಿ ಯೂಟ್ಯೂಬ್ ಅಲ್ಲಿ ನೋಡುವ ಅವಕಾಶ ಇಲ್ಲ, ಆಟ ನೋಡಿಯೇ ಆಗಬೇಕು. ಈಗ ಹಾಗಲ್ಲ, ಯೂಟ್ಯೂಬ್ ನೋಡಿದ್ರೆ ಆ ಪಾತ್ರವನ್ನು ಹೇಗೆ ಮಾಡಬಹುದು ಅಂತ ತಯಾರಾಗ್ಲಿಕ್ಕೆ ಆಗ್ತದೆ. ಆಗ ನಾವು ಸ್ವಂತ ಚಿಂತನೆ ಮಾಡಿ ಹಿರಿಯ ಕಲಾವಿದರಲ್ಲಿ ಕೇಳಿ ಅವರ ಸಲಹೆಯನ್ನು ಪಡೆದು ಹೀಗೆ ನಾವು ಆ ಪಾತ್ರವನ್ನು ಮಾಡ್ತಾ ಇದ್ದೆವು. ಈಗ ಹಾಗಲ್ಲ, ಯಾವುದೇ ಪಾತ್ರ ಆಗಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅದರಲ್ಲಿ ಬರ್ತದೆ, ಅದನ್ನು ನೋಡಿ ರಾತ್ರಿ ರಂಗಸ್ಥಳದಲ್ಲಿ ಪ್ರದರ್ಶನ ಮಾಡಬಹುದು. ಆದ್ರಿಂದ ಆಗಿನ ಕಾಲದ ಅಷ್ಟು ಕಷ್ಟ ಈಗ ಇಲ್ಲ, ಸುಲಭ ಉಂಟು, ಕಲೀಲಿಕ್ಕೆ ಮಾಧ್ಯಮ ಉಂಟು, ಮೀಡಿಯಾ ಉಂಟು. ಆಗ ಅದೆಲ್ಲ ಇರಲಿಲ್ಲ, ಮೀಡಿಯಾ ಇಲ್ಲದ ಕಾಲ. ಈ ಕಾಲ್ಪನಿಕ ಪ್ರಸಂಗಕ್ಕೂ ಪೌರಾಣಿಕ ಪ್ರಸಂಗಕ್ಕೂ ಇರುವ ಮಹತ್ವ ಏನು ಅಂತ ಹೇಳ್ಬೋದಾ? ಎರಡಕ್ಕೂ ನಾನು ಮಹತ್ವವನ್ನು ಕೊಡ್ತೇನೆ. ಪೌರಾಣಿಕ ಪ್ರಸಂಗಗಳು ಹಾಗೆ ಕಾಲ್ಪನಿಕ ಪ್ರಸಂಗಗಳಲ್ಲಿಯೂ ಕೂಡ ಒಂದು ಸಂದೇಶ, ಸಮಾಜಕ್ಕೊಂದು ಸಂದೇಶ ಕಾಲ್ಪನಿಕ ಪ್ರಸಂಗಗಳಲ್ಲಿಯೂ ಇದೆ. ಹೌದೌದು, ಇಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಹೆಚ್ಚಿನ ಕಾಲ್ಪನಿಕ ಪ್ರಸಂಗಗಳು ಯಾವುದಾದ್ರೂ ಒಂದು ಸಂದೇಶ, ಒಂದು ಸಮಾಜಕ್ಕೆ ಬೇಕಾಗುವಂತಹ ಒಂದು ಸಂದೇಶ ಅದರಲ್ಲಿ ಖಂಡಿತವಾಗಿಯೂ ಕಾಲ್ಪನಿಕ ಪ್ರಸಂಗದಲ್ಲಿಯೂ ಇದೆ. ಹೌದೌದು.
ಹಾಗೆ ಪೌರಾಣಿಕ ಪ್ರಸಂಗದ ಒಂದು ಮಟ್ಟು ಬೇರೆ, ಅದೊಂದು ರೀತಿಯೇ ಬೇರೆ. ಆಮೇಲೆ ಕನ್ನಡ ಪ್ರಸಂಗಗಳಲ್ಲಿ ತುಳು ಭಾಷೆ ಬರಬಾರ್ದು. ಈಗ ಹೆಚ್ಚಾಗಿ ನಾವು ನೋಡ್ತಾ ಇರ್ತೇವೆ, ಕೆಲವರೆಲ್ಲ ಮಾತಾಡ್ತಾರೆ ತುಳು ಭಾಷೆ ಬಾರದೆ ಶುದ್ಧ ಕನ್ನಡ ಭಾಷೆಯಲ್ಲೇ ಅದು ಮುಂದುವರೆದಿರೋದು ಚಂದ. ಹೌದೌದು. ಈಗ ಯಕ್ಷಗಾನದಲ್ಲಿ ಮಾತ್ರ ಹೆಚ್ಚಾಗಿ ಕನ್ನಡದಲ್ಲಿ ಆದರೆ ಅದು ಕನ್ನಡದಲ್ಲೇ ಮಾತಾಡ್ತಾರೆ, ಉಳಿದ ನಾಟಕದಲ್ಲೆಲ್ಲ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಮಾತಾಡ್ತಾರೆ. ಆದರೆ ಯಕ್ಷಗಾನ ವೇದಿಕೆಯಲ್ಲಿ ಕನ್ನಡ ಅಂದರೆ ಅದು ಕನ್ನಡ, ಅದರಲ್ಲಿ ಬೇರೆ ಭಾಷೆ ಬರುವುದಿಲ್ಲ, ಬರಬಾರ್ದು, ಅದು ಒಪ್ಪುವುದಿಲ್ಲ, ಅದಕ್ಕೆ ಅದರ ಚಂದವೇ ಒಂದು ಬೇರೆ. ಹಾಗೆ ತುಳು ಪ್ರಸಂಗಗಳಲ್ಲಿ ಕನ್ನಡ ಶಬ್ದಗಳು ಬರ್ತವೆ. ಹೌದೌದು. ತುಳು ಪ್ರಸಂಗಗಳನ್ನು ಕೆಲವರು ದೂರುವವರು ಇದ್ದಾರೆ, ಇಲ್ಲ ಅಂತಲ್ಲ. ಯಾಕೆ ತುಳು ಪ್ರಸಂಗವನ್ನು ದೂರಬಾರ್ದು? ಅದರಲ್ಲಿ ಪ್ರೌಢ ಭಾಷೆ ತುಳುವಿನಲ್ಲಿ ಇಲ್ವಾ? ಇದೆ, ಅದನ್ನು ನಾವು ಬಳಸಿಕೊಳ್ಳುವುದರಲ್ಲಿ ಇರುವುದು. ಹಾಗೆ ಈಗ ಹೊಸ ಪ್ರಸಂಗ ಸಾಮಾನ್ಯವಾಗಿ ಬರ್ತಾನೆ ಇರ್ತದೆ ಮೇಳಗಳಲ್ಲಿ. ಒಂದು 6 ತಿಂಗಳು ಮಳೆಗಾಲ ಕಳೆದ ಮೇಲೆ ಒಂದು ಹೊಸ ಪ್ರಸಂಗ ಏನಾದ್ರೂ ಇರ್ತದೆ, ಒಂದೊಂದು ವರ್ಷಕ್ಕೆ ಒಂದೊಂದು ಪ್ರಸಂಗ ಇರ್ತದೆ. ಒಬ್ಬ ಕಲಾವಿದನಾದವನು ಅದಕ್ಕೆ ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಹೊಸ ಪ್ರಸಂಗ ಬಂದ ಮೇಲೆ? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಒಂದು ಹೊಸ ಪ್ರಸಂಗದಲ್ಲಿ ಪಾತ್ರ ಮಾಡುವಾಗ ಮೊದಲು ಆ ಕಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಆಮೇಲೆ ತನಗೆ ಸಿಕ್ಕಿದ ಪಾತ್ರದ ಸ್ವಭಾವ ಯಾವುದು ಅಂತ ಅದನ್ನು ತಿಳ್ಕೊಳ್ಬೇಕು. ಆ ತನಗೆ ಸಿಕ್ಕಿದಂತಹ ಪಾತ್ರದಿಂದ ಆ ಪ್ರಸಂಗವನ್ನು ಬರೆದ ಕವಿ ಅವನ ಆಶಯ ಏನು ಇರಬಹುದು ಅಂತ ನಾವು ಯೋಚನೆ ಮಾಡುವುದರೊಂದಿಗೆ ಆ ಪ್ರಸಂಗಕರ್ತನಲ್ಲಿಯೂ ಕೇಳಬೇಕು. ಈ ಪಾತ್ರದ ಆಶಯ ಏನು ಅಂತ ಪ್ರಸಂಗಕರ್ತನಲ್ಲಿಯೂ ಕೇಳಬೇಕು. ಆಮೇಲೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅಂತ ಇರ್ತವೆ, ಮಾತುಗಳು, ಅದನ್ನು ನಾವು ಚಿಂತನೆ ಮಾಡಿ ಆ ಪಾತ್ರಕ್ಕೆ ಯಾವ ಮಾತು ಆಡಿದರೆ ಚಂದ, ಅದು ಹೇಗೆ ಆದೀತು, ಪಾತ್ರದ ಪರಾಕಾಯ ಪ್ರವೇಶವನ್ನು ಮಾಡಬೇಕು. ಈಗ ರಂಗಸ್ಥಳಕ್ಕೆ ಹೋದ ಮೇಲೆ ಈಗ ನಾನು ಸದಾಶಿವ ಶೆಟ್ಟಿ ಆಗಬಾರ್ದು, ಅಲ್ಲಿ ಸುಭದ್ರೆ ಮಾಡಿದರೆ ಸುಭದ್ರೆಯಾಗೇ ಇರಬೇಕು. ಅದು ಪಾತ್ರದ ಪರಾಕಾಯ ಪ್ರವೇಶ ಅಂತ ಇರ್ತದೆ. ಇಲ್ಲದ್ರೆ ಇಲ್ಲಿ ಕಲ್ತದನ್ನು ಬಾಯ್ಪಾಠ ಮಾಡಿ ಹೇಳುವುದಲ್ಲ, ಅದು ಬಾಯ್ಪಾಠ ಮಾಡಿ ಹೇಳಿದರೆ ಅದು ಬಾಯ್ಪಾಠವಾಗಿಯೇ ನೋಡುವವರಿಗೆ ಗೊತ್ತಾಗ್ತದೆ ಅದು ಬಾಯ್ಪಾಠ ಮಾಡಿದ್ದೀವ ಅಂತ. ಹಾಗಾಗಬಾರ್ದು. ಆ ಪಾತ್ರವನ್ನು ಅನುಭವಿಸಿಕೊಂಡು ನಾವು ಮಾತಾಡಿದಾಗ ಆ ಪ್ರದರ್ಶನದ ಗುಣಮಟ್ಟ ಉತ್ತಮ ಆಗ್ತದೆ. ಆದ್ದರಿಂದ ಕಲಾವಿದನಾದವ ಒಂದು ಪಾತ್ರದ ಪರಾಕಾಯ ಪ್ರವೇಶವನ್ನು ಮಾಡಿದರೆ ಮಾತ್ರ ಆ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ಇನ್ನೂ ಹೆಚ್ಚು ಮಾತನಾಡಲಿಕ್ಕಿದೆ, ಇನ್ನಷ್ಟು ನಿಮ್ಮ ಜೊತೆ ತಿಳ್ಕೊಳ್ಳಿಕ್ಕಿದೆ. ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದಾಗಿತ್ತು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಯವರ ಅನುಭವದ ಮಾತು. ಇಂತಹದೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಕಲಾವಿದರ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.